ಈ ಕಾರ್ಯಕ್ರಮದ ಪ್ರಾಯೋಜಕರು ಯುನಿಟಿ ಹಾಸ್ಪಿಟಲ್, ಗಡಿಯಾರ್ ಗ್ರೂಪ್, ಸಿಹಾತ್ ಕ್ಯಾನಿಂಗ್ ಕಂಪನಿ ಗೋವಾ, ಜಿಶಾನ್ ಮಂಗಳೂರು, ಎಂಸಿ ಅಶ್ರಫ್, ತಾಜ್ ಸೈಕಲ್, ಡಿಸೈನ್ ಪ್ಲಸ್ ಮಂಗಳೂರು. A very happy Eid to each of you and wish many more years to come. ಒಂದೇ ಕುಟುಂಬದ ಸದಸ್ಯರಂತೆ ಬಾಳುವಂತಹ ಸಂದರ್ಭಗಳು ಬರಲಿ ಅಂತ ಹೇಳಿ ನಮ್ಮ ಎಲ್ಲ ಬಾಂಧವರಿಗೂ ಈ ಈದ್ ಉಲ್ ಫಿತರ್ದು ಶುಭಾಶಯವನ್ನು ಕೋರ್ತೇನೆ. ದೇವನ ಕೊಡುಗೆಯಾಗಿ ಉಪವಾಸಿಗರಿಗೆ ಕೊಟ್ಟ ಸಂಭ್ರಮದ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಸಡಗರದಲ್ಲಿದ್ದೇವೆ. ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಫಿತರ್ ಶುಭಾಶಯಗಳು. ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪಿಸಿದಂಥ ಗೋಕರ್ಣನಾಥ ದೇವಸ್ಥಾನದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ನಮ್ಮ ಧಾರ್ಮಿಕ ಆಚರಣೆಗಳು ನಾವು ಯಾರಾದರೂ ಎಲ್ಲರೂ ನಮ್ಮ ಆಚರಣೆ ನಾವು ಮಾಡಿದರೂ ಕೂಡ ಅದರ ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಿಸಬೇಕು. ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಫಿತರ್ ಶುಭಾಶಯಗಳು. ಒಂದು ತಿಂಗಳುಗಳ ಕಾಲ ರಂಜಾನ್ನ ಆ ಉಪವಾಸದ ಅವಧಿಯನ್ನು ಮುಗಿಸಿ ಈಗೆಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಭಾಳ ಇಡೀ ವಿಶ್ವದಲ್ಲಿ ಮುಸ್ಲಿಮರ ಆಚರಿಸುವಂಥ ಒಂದು ವಿಶೇಷವಾದ ಹಬ್ಬ. ಇದರ ತಾತ್ಪರ್ಯ ಅಂತ ಹೇಳಿದರೆ ನನಗನ್ನಿಸ್ತದೆ, ಹಸಿವು ಮನುಷ್ಯನಿಗೆ ಒಂದು ಮನುಷ್ಯತ್ವ ಮತ್ತು ಬದುಕಿನ ಪಾಠವನ್ನು ಕಲಿಸುತ್ತೆ. ಅದು ಹಾಗಾಗಿ ಎಷ್ಟೇ ಶ್ರೀಮಂತರಿರಲಿ, ಬಹಳ ಬಡತನದಲ್ಲಿ ದುಡಿಯುವಂಥ ಒಂದು ವರ್ಗ ಇರಲಿ, ಅವರು ಎಲ್ಲರೂ ಬಹಳ ಕಟ್ಟುನಿಟ್ಟಾಗಿ ಆ ರಂಜಾನ್ನ ಅವಧಿಯಲ್ಲಿ ಆ ಉಪವಾಸವನ್ನು ಆಚರಿಸುವುದನ್ನು ನಾವು ಬಹಳ ಕಂಡಿದ್ದೇವೆ. ಯಾಕೆಂತ ಹೇಳಿದರೆ ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಸಿರಿವಂತರು ಬಡವರು ಎನ್ನುವ ಭೇದ ಭಾವ ಇಲ್ಲ. ಈ ರೀತಿಯ ಒಂದು ತಾರತಮ್ಯ ಮತ್ತು ಎಲ್ಲರೂ ಒಂದಾಗಿ ಒಂದು ಹಬ್ಬವನ್ನು ಆಚರಿಸುವ ಸಂಭ್ರಮದ ಮೊದಲು ಈ ರೀತಿಯ ಉಪವಾಸವನ್ನು ಆಚರಿಸಿದ್ದಾರೆ. ಬಹಳ ದಿನ ಈ ರಂಜಾನ್ನ ಅವಧಿಯಲ್ಲಿ ತುಂಬ ಕಡೆ ಜನಪ್ರತಿನಿಧಿಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಗಣ್ಯರಿರ್ಬೋದು, ಕೆಲವು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿರ್ಬೋದು, ಇಫ್ತಾರ್ ಕೂಟವನ್ನು ಆಯೋಜಿಸುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇದು ಕೂಡ ಒಂದು ಸಮಾಜದಲ್ಲಿ ಸಾಮರಸ್ಯ ಮತ್ತು ಭಾತೃತ್ವದ ಒಂದು ಸಂಕೇತ. ಎಲ್ಲ ಧರ್ಮೀಯರಿಗೆ ಎಲ್ಲರಿಗೂ ಒಂದು ಒಟ್ಟಾಗಿ ಒಂದು ಹಬ್ಬದ ಮುಂಚಿನ ದಿವಸಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗೂ ಹಲವಾರು ಬಾರಿ ತುಂಬ ವರ್ಷಗಳಿಂದ ಈ ರೀತಿಯ ಇಫ್ತಾರ್ ಕೂಟಗಳಲ್ಲಿ ಮತ್ತು ಅದರ ಅಂಗವಾಗಿ ಏರ್ಪಡಿಸುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ದೊರೆತಿದೆ. ಸಾಮಾನ್ಯವಾಗಿ ಹೇಳುವಾಗ ನಮ್ಮ ಕರಾವಳಿ ಜಿಲ್ಲೆಯನ್ನು ಹೊರಗಿನವರು ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಾಸಿಸುವವರಿಗೆ ಗೊತ್ತಿದೆ ನಾವೆಲ್ಲ ಎಷ್ಟು ಸೌಹಾರ್ದತೆಯಿಂದ, ಎಷ್ಟು ಶತಮಾನದಿಂದ ಇಲ್ಲಿ ಬಹಳ ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ ಇಲ್ಲಿ ನಾವು ಬದುಕುತ್ತಿದ್ದೇವೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ಲೋಪಗಳಿರ್ಬೋದು, ಆದರೆ ಬಹುಸಂಖ್ಯಾತರು ಎಲ್ಲರೂ ಇಲ್ಲಿ ಒಟ್ಟಾಗಿ ಬಾಳುವಂಥದ್ದು ಮತ್ತು ಸಾಮರಸ್ಯದಿಂದ ಹಬ್ಬವನ್ನು ಆಚರಿಸುವಂಥದ್ದನ್ನು ನಾವೆಲ್ಲರೂ ಭಾಳ ವರ್ಷಗಳಿಂದ ಕಂಡಿದ್ದೇವೆ ಮತ್ತು ಅದನ್ನು ಅನುಭವಿಸ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಈ ವರ್ಷದ ಹಬ್ಬ ಕೂಡ ಬಹಳ ಯಶಸ್ವಿಯಾಗಲಿ ಮತ್ತು ಎಲ್ಲರೂ ಈ ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಆಗಲಿ ಅಂತ ಹೇಳಿ ನಾನು ಮಂಗಳೂರು ಪ್ರೆಸ್ ಕ್ಲಬ್ನ ಒಂದು ಅಧ್ಯಕ್ಷರ ನೆಲೆಯಲ್ಲಿ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮೊದಲಿಗೆ ಇವತ್ತು ಬಹಳ ಎಲ್ಲರೂ ಸಂಭ್ರಮ ಪಡುವಂತಹ ದಿವಸ. ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವವರು ನಾವು ಭಾರತೀಯರು. ಇವತ್ತು ಇಸ್ಲಾಂ ಧರ್ಮದ ಪವಿತ್ರ ಹಬ್ಬ ಈದ್ ಉಲ್ ಫಿತರ್, ಇದರ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ನಾನು ನೀಡ್ತಾ ಇದ್ದೇನೆ. ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪಿಸಿದಂಥ ಗೋಕರ್ಣನಾಥ ದೇವಸ್ಥಾನದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಈದ್ ಉಲ್ ಫಿತರ್ ಅಂತ ಹೇಳಿದರೆ ಇಸ್ಲಾಂ ಧರ್ಮದ ಒಂದು ಪವಿತ್ರ ಹಬ್ಬ. ಬಹುಶಃ ಈ ಒಂದು ತಿಂಗಳಿನಲ್ಲಿ ರಂಜಾನ್ ತಿಂಗಳು ಮಾಸ ಅಂತ ನಾವು ಹೇಳ್ತೇವೆ. ಇಸ್ಲಾಂ ಧರ್ಮದವರು
ಉಪವಾಸವನ್ನು ಆಚರಿಸುವಂಥದ್ದು. ಅವರು ತಮ್ಮಲ್ಲಿರುವಂತಹ ಏನು ನಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ದುಶ್ಚಟಗಳಿರುತ್ತೆ, ಕಲ್ಮಶಗಳಿರುತ್ತೆ, ಇದನ್ನೆಲ್ಲ ಹೊರಗಡೆ ಹಾಕುವಂಥದ್ದು, ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವಂಥದ್ದು, ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗುವಂಥದ್ದು. ಈ ಕಾರ್ಯಕ್ರಮ ಒಂದು ಸಹೋದರತ್ವದ ಸಂಕೇತವೂ ಕೂಡ ಹೌದು. ನಾವೆಲ್ಲರೂ ಕೂಡ ಮುಂದೆಯೂ ಕೂಡ ಅಷ್ಟೇ, ನಾವೆಲ್ಲರೂ ದೇವರ ಮಕ್ಕಳು. ನಮ್ಮ ಧರ್ಮವನ್ನು ನಾವು ಗೌರವಿಸೋದ್ರೊಂದಿಗೆ ಇನ್ನೊಂದು ಧರ್ಮವನ್ನು ಗೌರವಿಸುವಂತಹ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ನಮ್ಮಲ್ಲಿರುವಂತಹ ದುಶ್ಚಟಗಳಿಂದ ದೂರವಿರುವಲ್ಲಿ ಆ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಎಲ್ಲರೂ ಈ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀರಿ. ಖಂಡಿತ ಪರಮಾತ್ಮನ ಅನುಗ್ರಹ ತಮಗೆಲ್ಲರಿಗೂ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಎಲ್ರಿಗೂ ಈದ್ ಉಲ್ ಫಿತರ್ನ ಶುಭಾಶಯಗಳನ್ನು ಹೇಳ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಈ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಈ ಕರಾವಳಿ ಭಾಗದಲ್ಲಿ ಹಲವಾರು ಜಾತಿ, ಮತ, ಪಂಥ, ಹಲವಾರು ಧರ್ಮಗಳನ್ನು ಆಚರಿಸುವಂತಹ ಜನರು ನಾವು ಕಾಣ್ತಾ ಇರ್ತೇವೆ. ಆದರೆ ಎಲ್ಲರಲ್ಲಿಯೂ ಮತ್ತೊಬ್ಬರದ್ದು ಧರ್ಮದ ಬಗ್ಗೆ ಅಥವಾ ಮತದ ಬಗ್ಗೆ ಇರುವಂಥ ಕಾಳಜಿ, ಪ್ರೀತಿ ನಮ್ಮ ಸಮಾಜದಲ್ಲಿ ನಾವು ಕಾಣಲಿಕ್ಕೆ ಸಿಗ್ತಾ ಇದ್ದೇವೆ. ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬೆರೆತು ಹಲವಾರು ಹಬ್ಬ ಹರಿದಿನಗಳನ್ನು ಆಚರಿಸುವುದು ನಾವು ನೋಡ್ತಾ ಬಂದಿದ್ದೇವೆ. ಕಳೆದ 1 ತಿಂಗಳಿಂದ ನಮ್ಮ ಮುಸ್ಲಿಂ ಬಾಂಧವರು ಈ ಉಪವಾಸದ ವ್ರತ ಅಥವಾ ಅವರ ಹಬ್ಬವನ್ನು, ರಂಜಾನ್ ಮಾಸವನ್ನು ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ಪ್ರಾರ್ಥನೆ, ಉಪವಾಸ, ದುವಾ ಮಾಡೋದು, ಅದೇ ರೀತಿ ಇದೆಲ್ಲ ಕಳೆದಾದ ನಂತರ ಒಂದು ಸಂತೋಷದ ಈದ್ ಉಲ್ ಫಿತರ್ ಹಬ್ಬವನ್ನು ಇವತ್ತು ನೀವು ಆಚರಿಸ್ತಾ ಇದ್ದೀರಿ. ನಮ್ಮೆಲ್ಲರ ಪರವಾಗಿ ಸಮಸ್ತ ಬಾಂಧವರಿಗೂ ಈ ಹಬ್ಬದ ಶುಭಾಶಯವನ್ನು ಕೋರಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಹಲವಾರು ನಮ್ಮ ಸಹೃದಯರು ಇದಕ್ಕೆ ಕರೆದು ನಮಗೂ ಇದರಲ್ಲಿ ಭಾಗಿಯಾಗುವಂತಹ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿಯ ಸಾಮರಸ್ಯ ನಮ್ಮ ಸಮಾಜದಲ್ಲಿ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಕೂಡ ಈ ಏನು ಪ್ರೀತಿ ಮತ್ತು ಅನುಬಂಧ ನಮ್ಮ ಈ ಭಾಗದಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಕೂಡ ಇದ್ದರೆ ಒಗ್ಗಟ್ಟಾಗಿ ಒಂದೇ ಕುಟುಂಬದ ಸದಸ್ಯರಂತೆ ಬಾಳುವಂತಹ ಸಂದರ್ಭಗಳು ಬರಲಿ ಅಂತ ಹೇಳಿ ನಮ್ಮ ಎಲ್ಲ ಬಾಂಧವರಿಗೂ ಈ ಈದ್ ಉಲ್ ಫಿತರ್ ಶುಭಾಶಯವನ್ನು ಕೋರ್ತೇನೆ. ಯುನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು, ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲ್ಯಾಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯುನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ನಾವೆಲ್ಲರೂ ಇವತ್ತು ಈದ್ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ನಾಡಿನ ಸಮಸ್ತ ಜನತೆಗೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು. ನಾವು ರಂಜಾನ್ ತಿಂಗಳಿನ 1 ತಿಂಗಳು ಉಪವಾಸವನ್ನು ಆಚರಿಸಿ ನಮ್ಮ ಒಂದು ಬಡವರ ಹಸಿವು ಏನಿದೆ ಅದರ ಒಂದು ಅರಿವನ್ನು ನಾವು ತಗೊಂಡಿರ್ತೇವೆ. ಅದರ ಜೊತೆಗೆ ಎಲ್ಲ ವಿಷಯದಲ್ಲೂ ನಾವು ಧಾರ್ಮಿಕವಾಗಿರ್ಬೋದು, ಇನ್ನಿತರ ಎಲ್ಲದರಲ್ಲೂ ಕೂಡ ಒಂದು ಉತ್ತಮ ಕೆಲಸವನ್ನು ಮಾಡಿ ನಮ್ಮನ್ನು ನಾವು ಶುದ್ಧೀಕರಿಸಿ ಎಲ್ಲರಿಗೂ ಒಂದು ಸಹಾಯ ಮಾಡುವಂಥ ಒಂದು ಹಬ್ಬವಾಗಿದೆ ರಂಜಾನ್ ತಿಂಗಳು. ಆ ತಿಂಗಳನ್ನು ಮುಗಿಸಿಕೊಂಡು ಇವತ್ತು ನಾವೆಲ್ಲರೂ ಖುಷಿಯಲ್ಲಿ ಮುಸ್ಲಿಮರು ಈದ್ ಉಲ್ ಫಿತ್ರನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಒಂದು ಹಬ್ಬ ಅಂತ ಹೇಳಿದರೆ ಅದು ಬರೀ ಒಂದು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ನಮ್ಮ ಧಾರ್ಮಿಕ ಆಚರಣೆಗಳು ನಾವು ಯಾರಾದರೂ ಎಲ್ಲರೂ ನಮ್ಮ ಆಚರಣೆ ನಾವು ಮಾಡಿದರೂ ಕೂಡ ಅದರ ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಿಸಬೇಕು. ಇತರ ಧರ್ಮದ ಸಹೋದರರೊಂದಿಗೆ ನಾವೆಲ್ಲರೂ ನಮ್ಮ ನೆರೆಕೆರೆಯವರಿರ್ಬೋದು ಅಥವಾ ನಮ್ಮ ಸ್ನೇಹಿತರನ್ನು ಕರೆದು ಈ ಹಬ್ಬವನ್ನು ವಿಶಿಷ್ಟವಾಗಿ ಆ ಹಬ್ಬವನ್ನು ಆಚರಿಸಬೇಕು ಎಂಬ ಮಾತನ್ನು ನಾನು ಎಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳುತ್ತಾ, ನಾವು ಕೂಡ ಮುಸ್ಲಿಮರು ನಮ್ಮ ಹಿಂದೂ ಧರ್ಮದ ದೀಪಾವಳಿ ಇರ್ಬೋದು ಅಥವಾ ಕ್ರೈಸ್ತರ ಒಂದು ಕ್ರಿಸ್ಮಸ್ ಇರ್ಬೋದು, ಇದರಲ್ಲಿ ಕೂಡ ಪಾಲ್ಗೊಳ್ಳುವ ಮೂಲಕ ಈ ಹಬ್ಬವನ್ನು ಒಂದು ಸಾರ್ವತ್ರಿಕವಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಈ ಸಮಸ್ತ ಜನರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ನನ್ನ ಒಂದು ಕಿವಿ ಮಾತು ಅಂತ ಹೇಳಿದರೆ, ನಾವು ನಮ್ಮ ಮಕ್ಕಳು ಶಾಲೆಗೆ ಹೋಗೋರಿದ್ದರೆ ಶಾಲೆಯ ಮಕ್ಕಳ ಸಹಪಾಠಿಗಳಿರ್ತಾರೆ, ಅವರು ಇನ್ನೊಂದು ಧರ್ಮದವರು ಸಹೋದರ ಧರ್ಮದವರಿದ್ದರೆ ಅವರನ್ನು ಈ ಹಬ್ಬದಲ್ಲಿ ಕರೆದು ಅವರ ಜೊತೆಗೆ ನಾವು ಈದನ್ನು ಆಚರಿಸುವ ಮೂಲಕ ನಾವು ಸೌಹಾರ್ದತೆಯನ್ನು ಬಿತ್ತುವಂಥ ಕೆಲಸ ಮಾಡೋಣ ಎಂಬ ಮಾತನ್ನು ಹೇಳಿ ನೀವೆಲ್ಲರೂ
ಒಂದು ನಾವೆಲ್ಲರೂ ಒಂದು ಸೌಹಾರ್ದತೆ ಈದಾಗಿ ಈ ಹಬ್ಬವನ್ನು ಆಚರಿಸೋಣ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ರಂಜಾನ್ ತಿಂಗಳ ಉಪವಾಸಗಳನ್ನು ಮುಗಿಸಿ ಇದೀಗ ನಾವು ದೇವನ ಕೊಡುಗೆಯಾಗಿ ಉಪವಾಸಿಗರಿಗೆ ಕೊಟ್ಟ ಸಂಭ್ರಮದ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಸಡಗರದಲ್ಲಿದ್ದೇವೆ. ಮಹಿಳೆಯರಿಗೂ ಮಕ್ಕಳಿಗೂ ತುಂಬ ಸಂಭ್ರಮದ ಈ ಸಮಯವಾಗಿದೆ ಇದು. ಯಾಕೆಂದರೆ ಮಹಿಳೆಯರು ಈ ರಂಜಾನ್ ತಿಂಗಳ ದಿನ ಉಪವಾಸದ ಸಮಯದಲ್ಲಿ ಬಹಳಷ್ಟು ಶ್ರಮವಹಿಸಿ ತಮ್ಮ ಮನೆಯವರಿಗಾಗಿ ಅಡುಗೆ ಎಲ್ಲ ಮಾಡಿ ತಾವೂ ಉಪವಾಸ ಇಟ್ಟುಕೊಂಡು ಅವರು ಮಕ್ಕಳನ್ನು ಮನೆಯ ಸದಸ್ಯರನ್ನು ಎಲ್ಲರನ್ನೂ ನಿಭಾಯಿಸಿಕೊಂಡು ಹೋಗಿ ಕೊನೆಗೆ ಅವರಿಗೆ ಒಂದು ಈದ್ ಉಲ್ ಫಿತರ್ನ ದಿನ ಅವರಿಗೆ ಆ 30 ಅವರ ಉಪವಾಸದ ಎಲ್ಲ ದಿನದಲ್ಲಿ ಪಟ್ಟ ಶ್ರಮ ಯಾವುದೂ ನೆನಪಾಗದೆ ಅವರು ತುಂಬ ಸಂಭ್ರಮ ವಹಿಸ್ತಾರೆ. ಹೊಸ ಹೊಸ ಉಡುಗೆಗಳನ್ನು, ಮಕ್ಕಳಿಗೆ ಹೊಸ ಹೊಸ ಉಡುಗೆಯನ್ನು, ಮನೆಯಲ್ಲಿ ಸಿಹಿ ಹಾಗೂ ವಿವಿಧ ಭೋಜನಗಳನ್ನು ತಯಾರು ಮಾಡುವ ಒಂದು ಸಂಭ್ರಮದಲ್ಲಿ ನಮ್ಮ ಮಹಿಳೆಯರು ಯಾವುದೇ ಆಲಸ್ಯ ಇಲ್ಲದೆ, ಯಾವುದೇ ಶ್ರಮ ಇಲ್ಲದೆ ಅಡುಗೆ ಕೋಣೆಯಲ್ಲಿ ಅವತ್ತು ಅವರು ರಂಜಾನ್ ಹಬ್ಬದ ದಿನ ಕಳೀತಾರೆ. ಯಾಕೆಂದರೆ ಅವರಿಗೆ ಅವತ್ತು ಎಲ್ಲರಿಗೂ ಒಂದು ಬಡಿಸುವ ಒಂದು ಇದರಲ್ಲಿ ಒಂದು ಮಾನಸಿಕವಾದ ಒಂದು ಖುಷಿ ಇರ್ತದೆ. ಅದು ನಿಜವಾಗೂ ಅಂತ ಈ ಹಬ್ಬ ಎಂದರೆ ನಮ್ಮ ಅಕ್ಕಪಕ್ಕದವರನ್ನು ಕೂಡ ನಾವು ಈ ಹಬ್ಬಕ್ಕೆ ಕರೆಯುವ ಒಂದು ಸಂತಸ ನಮ್ಮಲ್ಲಿರ್ತದೆ. ನಮ್ಮ ಅಕ್ಕಪಕ್ಕದಲ್ಲಿರುವ ದೇಶ ಬಾಂಧವರಿಗೆ ನಾವು ಹಬ್ಬದ ಒಂದು ಆಹ್ವಾನವನ್ನು ಕೊಟ್ಟು ಬಂದು ನಮ್ಮೊಟ್ಟಿಗೆ ಕೂತ್ಕೊಂಡು ಅವರು ಊಟ ಮಾಡೋದು, ಮತ್ತು ಕೆಲವರಿಗೆ ನಾವು ದೂರದ ನಮ್ಮ ಸ್ನೇಹಿತರಿಗೆ ಮತ್ತು ಆತ್ಮೀಯರಿಗೆ ನಾವು ನಮ್ಮ ಮನೆಯಿಂದ ನಮ್ಮ ಮಹಿಳೆಯರು ಅಡುಗೆ ಮಾಡಿ ಅದನ್ನು ಕಳಿಸುವ ಒಂದು ಸಂಭ್ರಮದಲ್ಲಿಯೂ ಇರ್ತಾರೆ. ಇದೊಂದು ನಿಜಕ್ಕೂ ಹೇಳುವುದಾದರೆ ಈ ಒಂದು ಹಬ್ಬ ಎಲ್ಲರ ಹಬ್ಬ ಆಗಿದೆ. ಎಲ್ಲ ಜನರದು, ಎಲ್ಲ ಸಮುದಾಯದವ್ರದ್ದು ಈ ಹಬ್ಬವಾಗಿದೆ ಇದು. ಆದ್ದರಿಂದ ಈ ಹಬ್ಬವನ್ನು ಸಡಗರದಿಂದ ಆಚರಿಸುವ ಎಲ್ಲರಿಗೂ ಈದ್ ಉಲ್ ಫಿತರ್ನ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. All the viewers of Sanmarga, happy Eid to each of you who are watching this. It is a happy occasion for Muslims to celebrate the Eid festival. Islam is a religion of peace. It has got two meanings, submission and peace. Put together simply means attainment of peace by conscious submission to the will of Almighty God. Peace for oneself, peace for fellow man, and peace for humanity as a whole. There are 5 pillars in Islam. One is the unity of God, then 5 times praise, then fasting, then zakat, and pilgrimage to the Makkah, Holy Makkah once in lifetime if one can afford it. And this month of Ramadan is very important, where you have 1 month fasting, and afterwards they celebrate the festival as Eid festival. On this occasion they rejoice with the family, friends and relatives with the morning prayers. Then they meet together and enjoy the whole day as a festival. There are 2 festivals in Islam. One is the Eid al-Adha, another is Eid al-Bakrid. So with all the viewers, I wish a very happy Eid to each of you and wish many more years to come. Thank you. ಈದ್ ಉಲ್ ಫಿತ್ ಈ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಹಬ್ಬವನ್ನು ಆಚರಿಸುವ ನಮ್ಮ ಮುಸ್ಲಿಂ ಬಾಂಧವರು 30 ದಿನಗಳ ಉಪವಾಸ, ಪ್ರಾರ್ಥನೆ, ಇದರ ಮುಖಾಂತರ ದೇವರ ಭಕ್ತಿ, ದೇವರ ಹತ್ತಿರ ನಾವು ಸ್ಪಂದಿಸಿ, ದೇವರನ್ನು ಸ್ಪರ್ಶಿಸಿ, ಪರಿಸರದಲ್ಲಿರುವ ಸಹೋದರ ಸಹೋದರಿಯರ ಕಷ್ಟಗಳನ್ನು ಅರಿತು ಅವರಿಗೆ ದಾನ ಮಾಡಿ ಈ ಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ದೇವರ ಮಕ್ಕಳು. ಆದ್ದರಿಂದ
ಸಮಾಜದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಒಬ್ಬರನ್ನೊಬ್ಬರು ಅರಿತು ಒಬ್ಬರನ್ನೊಬ್ಬರು ಗೌರವಿಸಿ ನಾವು ಬಾಳಿದಾಗ ಇಡೀ ಸಮಾಜ ಒಂದು ದೇವರ ಸುಂದರ ತೋಟ ಆಗಿ ಮಾರ್ಪಡುತ್ತದೆ. ಆದ್ದರಿಂದ ಎಲ್ಲ ಜನರು ನಾವೆಲ್ಲರೂ ಈ ಯುದ್ಧ ಅಥವಾ ಏನು ಮಾನವ ಕುಲಕ್ಕೆ ಏನು ನಷ್ಟ ಮಾಡ್ತದೆ, ಏನು ದುಃಖ ತರ್ತದೆ ಅದನ್ನೆಲ್ಲ ದೂರಪಡಿಸಿ ಸಹೋದರತೆಯಿಂದ ಪ್ರೀತಿಯಿಂದ ನಾವು ಬಾಳುವ ಹಾಗೂ ನಮ್ಮಲ್ಲಿ ಶಾಂತಿ ಇರಲಿ. ಈ ಹಬ್ಬವು ನಮ್ಮೆಲ್ಲರನ್ನು ಎಲ್ಲರೂ ನಾವೆಲ್ಲ ಸಹೋದರೆಂದು ಎಂಬ ಮನೋಭಾವದಿಂದ ಒಗ್ಗೂಡಿಸಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೂ ಈ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ನೀಡುತ್ತೇನೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.